ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರೆ ಆಕಾಶ್ ಪಾಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ DSC 9 ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳ ಅಂತಕ್ಕಂಥದ್ದು. ಇಲ್ಲೇನಂದ್ರೆ 1 ರಿಂದ 12 ಅಧ್ಯಾಯದಲ್ಲಿ ಏನಂದ್ರೆ 2 ಅಂಕದ ಪ್ರಶ್ನೆಗಳು, ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು. ಈ ಒಂದು ನಾ ಏನು ಹೇಳ್ತೀನಪ್ಪ, ಇಲ್ಲಿವರೆಗೆ ಕ್ವಶನ್ಗಳು ಏನಂದ್ರೆ ಇದರಲ್ಲಿಯೇ ಬೀಳುವಂಥ ಸಂಭಾವನೆ ಪ್ರಶ್ನೆಗಳು ಭಾಳ ಇರ್ತವೆ, ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳು ಭಾಳ ಇರ್ತವೆ. ಅದಕ್ಕೋಸ್ಕರವಾಗಿ ನಾ ಹೇಳುವಂಥ ಪ್ರಶ್ನೆಗಳೇನಪ್ಪ ಅದನ್ನ ಸರಿಯಾದ ರೀತಿಯ ಓದಿ ನೀವು ಬರೆದಿದ್ದಲ್ಲಿ ನಿಮಗೆ ಸರಿಯಾದ ಅಂಕಗಳು ದೊರೀತವೆ. ಬನ್ನಿ, ಮೊದಲನೇದಾಗಿ ಏನಂದ್ರೆ 2 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು? ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು? ಎರಡನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಬದಲಾವಣೆಗೆ ಪ್ರಭಾವ ಬೀರುವಂತಹ 4 ಅಂಶಗಳನ್ನು ತಿಳಿಸಿರಿ. ಮೂರನೇ ಪ್ರಶ್ನೆ, ರಾಷ್ಟ್ರ ರಾಜ್ಯ ಎಂದರೇನು? 4, ಕೆನೆತ್ ಡಬ್ಲ್ಯೂ ಥಾಮ್ಸನ್ ಪ್ರತಿಪಾದಿಸುವ ಅಂತಾರಾಷ್ಟ್ರೀಯ ಸಂಬಂಧಗಳ 4 ಹಂತಗಳನ್ನು ವಿವರಿಸಿರಿ. 5, ಅಂತಾರಾಷ್ಟ್ರೀಯ ಸಂಬಂಧಗಳ ಮೊದಲ ಅಧ್ಯಯನ ಪೀಠವು ಎಲ್ಲಿ ಮತ್ತು ಯಾವಾಗ ಸ್ಥಾಪಿಸಲ್ಪಟ್ಟಿತು? 6, ರಾಷ್ಟ್ರೀಯತೆ ಎಂದರೇನು? 7, ವಸಾಹತು ಪೈಪೋಟಿಗೆ ಮುಂದಾಗಿದ್ದ ಯುರೋಪಿನ 4 ದೇಶಗಳನ್ನು ಹೆಸರಿಸಿರಿ. 8, ರೋಮ್, ಬರ್ಲಿನ್, ಟೋಕಿಯೋ ಒಪ್ಪಂದಕ್ಕೆ ಮುಂದಾದಂತಹ ಸರ್ವಾಧಿಕಾರಗಳನ್ನು ಹೆಸರಿಸಿರಿ. 9, ಶೀತಲ ಸಮರದ ಅರ್ಥವನ್ನು ಬರೆಯಿರಿ. 10, ಶೀತಲ ಸಮರದ ಉಗಮವನ್ನು ಕುರಿತಾದ ಚಿಂತಕರ 3 ಗುಂಪುಗಳನ್ನು ಹೆಸರಿಸಿರಿ. 11, ಅಲಿಪ್ತ ಚಳುವಳಿ ಎಂದರೇನು? 12, ಶೀತಲ ಸಮರವು ಏಕೆ ಮತ್ತು ಯಾವಾಗ ಪ್ರಾರಂಭವಾಯಿತು? ಇನ್ನು 13ನೇ ಪ್ರಶ್ನೆ, ಗೋರ್ಬಚೇವ್ ಅನುಸರಿಸಿದ 2 ನೀತಿಗಳನ್ನು ಹೆಸರಿಸಿರಿ. 14, ಸೋವಿಯತ್ ಒಕ್ಕೂಟ ಎಂದು ವಿಘಟನೆಗೊಂಡಿತು, ಅಂದರೆ ಯಾವಾಗ ವಿಘಟನೆಗೊಂಡಿತು? 15, ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? 16ನೇ ಪ್ರಶ್ನೆ, ರಾಷ್ಟ್ರೀಯ ಹಿತಾಸಕ್ತಿಯ ಮೂಲಾಂಶಗಳ 2 ಪ್ರಕಾರಗಳನ್ನು ಬರೆಯಿರಿ. 17, ರಾಷ್ಟ್ರೀಯ ಹಿತಾಸಕ್ತಿಯ ಮೂಲಾಂಶಗಳನ್ನು ತಿಳಿಸಿರಿ. 18, ಸಾಮಾನ್ಯ ಹಿತಾಸಕ್ತಿ ಎಂದರೇನು? 19, ಪ್ರಚಾರ ಎಂದರೇನು? 20ನೇ ಪ್ರಶ್ನೆ, ಶಕ್ತಿ ಸಮತೋಲನ ಎಂದರೇನು? 21, ರಾಷ್ಟ್ರೀಯ ಹಿತಾಸಕ್ತಿಯನ್ನು ಉತ್ತೇಜಿಸುವ 4 ಸಾಧನಗಳನ್ನು ಬರೆಯಿರಿ. 22ನೇ ಪ್ರಶ್ನೆ, ರಾಷ್ಟ್ರೀಯ ಶಕ್ತಿ ಎಂದರೇನು? 23, ರಾಷ್ಟ್ರೀಯ ಶಕ್ತಿಯ 2 ಲಕ್ಷಣಗಳನ್ನು ಬರೆಯಿರಿ. ಇನ್ನು 24ನೇದಾಗಿ, ರಾಷ್ಟ್ರೀಯ ಶಕ್ತಿಯ 3 ಅಗೋಚರ ಅಂಶಗಳನ್ನು ಹೆಸರಿಸಿರಿ. 25, ರಾಷ್ಟ್ರೀಯ ಶಕ್ತಿಯ ಮೇಲಿನ 3 ಮಿತಿಗಳನ್ನು ತಿಳಿಸಿರಿ. 26, ಶಕ್ತಿ ಸಮತೋಲನದ ಅರ್ಥವನ್ನು ಬರೆಯಿರಿ. ಇನ್ನು 27, ಶಕ್ತಿ ಸಮತೋಲನದ 3 ಲಕ್ಷಣಗಳನ್ನು ಬರೆಯಿರಿ. 28, ತಡೆ ರಾಜ್ಯ ಎಂದರೇನು? 29, ಪರಿಹಾರ ವಿಧಾನದ 2 ಆಯಾಮಗಳನ್ನು ಬರೆಯಿರಿ. ಇನ್ನು 30, ಸಾಮೂಹಿಕ ಭದ್ರತೆಯ ಅರ್ಥವನ್ನು ಬರೆಯಿರಿ. 31, ರಾಷ್ಟ್ರೀಯ ಭದ್ರತೆ ಎಂದರೇನು? 32, ರಾಯಭಾರತ್ವ ಎಂದರೇನು? 33, ನೂತನ ರಾಯಭಾರತ್ವ ಎಂದರೇನು? ಇನ್ನು 34ನೆಯ ಪ್ರಶ್ನೆ, ಶಸ್ತ್ರಾಸ್ತ್ರ ಸ್ಪರ್ಧೆ ಎಂದರೇನು? 35, ಶಸ್ತ್ರಾಸ್ತ್ರ ನಿಯಂತ್ರಣದ ಅರ್ಥವನ್ನು ತಿಳಿಸಿರಿ. 36, ನಿಶಸ್ತ್ರೀಕರಣದ ಪ್ರಕಾರಗಳನ್ನು ಬರೆಯಿರಿ. 37, ಪರಮಾಣು ನಿಶಸ್ತ್ರೀಕರಣ ಎಂದರೇನು? 38, ವಿವಾದಗಳ ಶಾಂತಿಯುತ ಇತ್ಯರ್ಥ ಎಂದರೇನು? ಇನ್ನು 39, ಧ್ರುವೀಯತೆ ಎಂದರೇನು? 41, ಏಕಧ್ರುವೀಯ ವ್ಯವಸ್ಥೆ ಎಂದರೇನು? 41, ಏಕಧ್ರುವೀಯ ವ್ಯವಸ್ಥೆಯ ಪ್ರಾರಂಭ ಮತ್ತು ಅಂತ್ಯವನ್ನು ತಿಳಿಸಿರಿ. ಇನ್ನು ಕೊನೆಯದಾಗಿ
ಬಹುಧ್ರುವೀಯ ವ್ಯವಸ್ಥೆ ಎಂದರೇನು? ಇಷ್ಟೇನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳು ಪೊಲಿಟಿಕಲ್ ಸೈನ್ಸ್ DSC 9ನಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಪ್ರತಿಯೊಂದು ಅಧ್ಯಾಯದಲ್ಲಿ ಯಾವ್ಯಾವ ರೀತಿಯಂಥ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಬರ್ತಾವ ಅಂತಕ್ಕಂಥದ್ದು ಅದಷ್ಟನ್ನೇ ಮಾತ್ರ ನಾವು ಕಟ್ ಮಾಡಿಕೊಂಡು ಹೇಳಿದಂಥ ಇಲ್ಲಿವರೆಗೆ ಏನಂದ್ರೆ 43 ಪ್ರಶ್ನೆಗಳೇನಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ. ಇಷ್ಟೇನಂದ್ರೆ ಇದರಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮ ಎಕ್ಸಾಮಲ್ಲಿ ಬರುವಂಥ ಪ್ರಶ್ನೆಗಳು ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳು ಭಾಳ ಆಗಿರ್ತವೆ. ಅದಕ್ಕಾಗಿ ಏನಂದ್ರೆ ಇದನ್ನೇ ನೀವು ಓದಿ ನೀವು ಬರೆದಿದ್ದೆ ಆದಲ್ಲಿ ನಿಮಗೆ ಅಂಕಗಳು ಸರಿಯಾದ ರೀತಿಯಂತ ದೊರೀತಾವೆ. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಪ್ರೆಸ್ ಮಾಡ್ತೀವಿ. ಯಾಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ, ಈ BA ಫಿಫ್ಸ್ ಒಂದು ಯಾವುದಾದ್ರು ನೋಟ್ಸ್ಗಳು PDF ನಿಮಗೆ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ, ಅಲ್ಲಿ ಹೋಗಿ ಜಾಯ್ನ್ ಇದ್ರಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಏನಂದ್ರೆ 5 ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತಾವೆ ಅಂತಕ್ಕಂಥದ್ದು ತಿಳಿದುಕೊಳ್ಳೋಣ. ಧನ್ಯವಾದಗಳು.